ಹಾಯ್ ಹಲೋ ನಮಸ್ಕಾರ. ಕ್ರಿಯೇಟಿವ್ ರಮ್ಯ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಲ್ಲಿ ದೀಪಾವಳಿ ಹಬ್ಬದ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಬ್ಬದ ದಿವಸ ಎಲ್ಲ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಬಿಟ್ಟು ನಾನು ಹಿರಿಯರ ಪೂಜೆನ ಬೆಳಗ್ಗೆನೇ ಮುಗಿಸ್ಬಿಡ್ತೀವಿ. ಮನೆ ದೇವ್ರ ಪೂಜೆ, ಹಿರಿಯರ ಪೂಜೆ ಎರಡನ್ನೂ ಒಟ್ಟಿಗೆ ಮುಗಿಸ್ಕೊಂಡ್ಬಿಡ್ತೀವಿ. ಅಲ್ಲೆಲ್ಲ ಬೇರೆಯವರೆಲ್ಲ ಸಂಜೆ ಮಾಡ್ತಾರಂತೆ. ನಾನು ಯಾವಾಗಲೂ ಬೆಳಗ್ಗೆನೇ ಮಾಡೋದು. ಬೆಳಗ್ಗೆನೇ ಮಾಡಿ ಮುಗಿಸ್ಬಿಡ್ತೀನಿ. ದೇವರಿಗೆಲ್ಲ ಅಡುಗೆ ಎಡೆ ಮಾಡಿಕೊಂಡು ಇಲ್ಲಿ ಹಿರಿಯರ ಪೂಜೆಗೂ ರೆಡಿ ಮಾಡಿದೆ. ಅವ್ರಿಗೆ ಹಿರಿಯರಿಗೆಲ್ಲ ಏನೇನು ಇಷ್ಟಪಡ್ತಿದ್ರೋ ಅದನ್ನೆಲ್ಲದನ್ನೂ ಇಡ್ತೀವಿ. ಯಾರ್ಯಾರು ಏನೇನು ಇಷ್ಟಪಡ್ತಿದ್ರೋ ಅದನ್ನು ಎಲ್ಲ ನಮ್ಮ ಮಾವನ ಅಪ್ಪ ಅಮ್ಮ ಅವ್ರು ಏನೇನು ಇಷ್ಟಪಡ್ತಿದ್ರೋ ಅದನ್ನೆಲ್ಲ ಐಟಮ್ಸ್ನೂ ಇಡ್ತೀವಿ ನಾವು. ಮತ್ತು ಸಂಜೆ ಎಲ್ಲ ದೀಪ ಹಚ್ಚಿ ಪಟಾಕಿ ಎಲ್ಲ ಹೊಡೆದ್ವಿ. ಮತ್ತೊಂದೆರಡು ಮನೆ ಕುಂಕುಮ ಕೂಡ ಹೇಳಿದರು. ಅಲ್ಲಿಗೆ ಹೋಗಿ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ. ನನ್ನ ಮಗ ಇನ್ನೂ ನಾವೆಲ್ಲ ಬರೋ ಮೊದಲೇ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದ. ಅವನು ಯಾವಾಗ ಸಂಜೆ ಆಗುತ್ತೆ, ಯಾವಾಗ ಪಟಾಕಿ ಹೊಡಿತೀನಿ ಅಂತ ಕಾಯ್ತಿದ್ದ. ನಾವು ಆಮೇಲೆ ಅಲ್ಲಿ ಕುಂಕುಮಕ್ಕೆ ಹೋಗಿ ಬಂದು ನಾವು ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ವೀಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ದಿನ ಮುಗೀತು. ನೆಕ್ಸ್ಟ್ ಡೇ ನಾವು ಉಚ್ಚಂಗಿ ದುರ್ಗಕ್ಕೆ ಹೋಗಿದ್ವಿ. ಬಿಕಾಸ್ ನಮ್ಮದು ಹೊಸ ಕಾರ್ ಬೇರೆ ಬಂದಿತ್ತಲ್ಲ, ದೇವ್ರಿಗೆ ತೊಗೊಂಡೋಗಿರಲಿಲ್ಲ. ಮಕ್ಕಳಿಗೂ ರಜಾ ಇದ್ದಿದ್ದರಿಂದ ನಾವು ದೇವಸ್ಥಾನಕ್ಕೆ ತೊಗೊಂಡೋದ್ವಿ. ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಬೆಟ್ಟ ಹತ್ತಿ ಇಳಿದು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಮೇಲೆ ಪೂಜೆ ಮಾಡಿಕೊಡ್ತಾರೆ. ಕಾರೇನು ತೊಗೊಂಡು ಹೋಗೋಕ್ಕಾಗಲ್ಲ. ಅದನ್ನು ಪೂಜೆ ಮಾಡಿ ಸಾಮಾನೆಲ್ಲ ಲಿಂಬೆಹಣ್ಣು, ಹೂವಿನ ಹಾರ ಎಲ್ಲ ಕೊಡ್ತಾರೆ. ಅದನ್ನಿಲ್ಲಿ ನಾವು ಕಾರಿಗೆ ಹಾಕ್ಕೋಬೇಕು. ಅವ್ರು ಬೆಟ್ಟದಿಂದ ಕೆಳಗಿಳಿದು ಬಂದು ಮಾಡಿಕೊಡಲ್ಲ. ರಶ್ ಕೂಡ ಇರಲಿಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು. ಹೋಗಿ ಬಂದ್ವಿ. ನನ್ನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.